ನೇರ ಪ್ರಸಾರದ ದೃಶ್ಯಗಳು ಸುವರ್ಣ ನ್ಯೂಸ್ನ ಸ್ಕ್ರೀನ್ನಲ್ಲಿ. ಎಚ್.ಡಿ. ರೇವಣ್ಣ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಆರೋಪಿ ನಂಬರ್ 1 ಆಗಿದ್ರು ಎಚ್.ಡಿ. ರೇವಣ್ಣ. ಮಾಜಿ ಸಚಿವ, ಹಾಲಿ ಶಾಸಕ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಸಿಐಡಿ ಕಚೇರಿ ಮುಂದೆ ಇರುವಂತಹ ಸಿಗ್ನಲ್ ಇಲ್ಲಿದೆ ಕಾರು. ಕೆಲವೇ ಕ್ಷಣಗಳಲ್ಲಿ ಟ್ರಾಫಿಕ್ ಇದೆ. ಟ್ರಾಫಿಕ್ ಕ್ಲಿಯರ್ ಆದ ನಂತರ ರೇವಣ್ಣ ಇರುವ SIT ಕಾರು ಸಿಐಡಿ ಕಚೇರಿ ಒಳಗೆ ಹೋಗುತ್ತೆ. ಲೈವ್ ದೃಶ್ಯಗಳಿವು. ಎಚ್.ಡಿ. ರೇವಣ್ಣ SIT ಅರೆಸ್ಟ್ ಮಾಡಿದೆ ರೇವಣ್ಣನವರನ್ನ. ಈಗ ರೇವಣ್ಣ ಸಿಐಡಿ ಕಚೇರಿಗೆ ಬರಲಿದ್ದಾರೆ. SIT ಕಚೇರಿ ತಲುಪ್ತಾರೆ ಕೆಲವೇ ಕ್ಷಣಗಳಲ್ಲಿ. ಸಿಐಡಿ ಕಚೇರಿಯ ಎಕ್ಸಾಕ್ಟ್ ಮುಂದೆ ಇದ್ದಾರೆ. ಟ್ರಾಫಿಕ್ ಇರುವಂತಹ ಕಾರಣದಿಂದ ರೇವಣ್ಣ ಇರುವ SITಯ ಕಾರು ರಸ್ತೆಯಲ್ಲಿದೆ. ಯಾವುದೇ ಕ್ಷಣದಲ್ಲಿ ಸಿಐಡಿ ಕಚೇರಿಗೆ ರೇವಣ್ಣ ಇರುವ ಕಾರು ಹೋಗುತ್ತೆ. ನಂತರ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ರೇವಣ್ಣನವರನ್ನ ಇವತ್ತೇ SIT ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರಾ ಅಥವಾ ನಾಳೆ ಹಾಜರುಪಡಿಸ್ತಾರಾ? ಅರೆಸ್ಟ್ ಮಾಡಿದ 24 ಗಂಟೆಗಳ ಕಾಲ SIT ಅಧಿಕಾರಿಗಳಿಗೆ ಸಮಯ ಸಿಗುತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ. SIT ಕಚೇರಿಯ ಒಳಗೆ ಕಾರು ಹೋಯ್ತು. ನೇರ ಪ್ರಸಾರದ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. SIT ಕಚೇರಿಯ ಒಳಗೆ ರೇವಣ್ಣ ಇದ್ದಂತಹ ಕಾರು ಒಳಗೆ ಹೋಗಿದೆ. ಸಿಐಡಿ ಕಚೇರಿಗೆ ರೇವಣ್ಣನವರನ್ನ ಕರೆತಂದಿದ್ದಾರೆ. ಸುವರ್ಣ ನ್ಯೂಸ್ನಲ್ಲಿ ನೇರ ಪ್ರಸಾರದ ದೃಶ್ಯಗಳು. ದೊಡ್ಡ ಮೀಡಿಯಾ ಪ್ರೆಸೆನ್ಸ್ ಇದೆ. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿರುವಂತಹ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಈ ಸುದ್ದಿ ಪ್ರಸಾರ ಆಗ್ತಾ ಇದೆ. ಎಚ್.ಡಿ. ರೇವಣ್ಣ ಬೆಂಗಳೂರಿನ ಸಿಐಡಿ ಕಚೇರಿಯನ್ನ ತಲುಪಿಕೊಂಡಿದ್ದಾರೆ. SIT ಅಧಿಕಾರಿಗಳು ಈಗ ರೇವಣ್ಣನವರನ್ನ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡಲಿದ್ದಾರೆ. ಇವತ್ತು ಬೆಳಗ್ಗೆಯಷ್ಟೇ ಸಂತ್ರಸ್ತ ಮಹಿಳೆ, ಕಿಡ್ನಾಪ್ ಆಗಿದ್ದಂತಹ ಮಹಿಳೆಯನ್ನ SIT ಅಧಿಕಾರಿಗಳು ಹುಣಸೂರಿನಲ್ಲಿ ಸೆಕ್ಯೂರ್ ಮಾಡಿದ್ರು. ಕಿಡ್ನಾಪ್ ಆದ 6ನೇ ದಿನ ಇವತ್ತು. 6ನೇ ದಿನಕ್ಕೆ ಸಂತ್ರಸ್ತ ಮಹಿಳೆ ರಕ್ಷಣೆಯಾಗಿದೆ. ಕಿಡ್ನಾಪ್ ಮಾಡಿಸಿದ ಆರೋಪ ಹೊತ್ತಂತಹ ಎಚ್.ಡಿ. ರೇವಣ್ಣ ಅರೆಸ್ಟ್ ಆಗಿದ್ದಾರೆ SID ಅಧಿಕಾರಿಗಳಿಂದ. ಸಿಐಡಿ ಕಚೇರಿಗೆ ಈಗ ರೇವಣ್ಣನವರನ್ನ ಕರೆತರಲಾಗಿದೆ. ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ರೇವಣ್ಣನವರನ್ನ SIT ಅಧಿಕಾರಿಗಳು ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಈಗ ಒಂದು ಹಂತದ ವಿಚಾರಣೆಯನ್ನ ಮುಗಿಸಿದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಇವತ್ತೇ ಹಾಜರುಪಡಿಸ್ತಾರಾ ಅಥವಾ ನಾಳೆ ಹಾಜರುಪಡಿಸಲಾಗುತ್ತಾ? ಬೆಂಗಳೂರಿನ ಪ್ಯಾಲೇಸ್ ರೋಡ್ನಲ್ಲಿದೆ ಸಿಐಡಿ ಆಫೀಸ್. ಈಗ ಸಿಐಡಿ ಆಫೀಸ್ಗೆ ಎಚ್.ಡಿ. ರೇವಣ್ಣನವರನ್ನ SIT ಅಧಿಕಾರಿಗಳು ಕರೆತಂದಿದ್ದಾರೆ. ಸಿಐಡಿ ಆಫೀಸ್ ಮುಂದೆ ಪೊಲೀಸರ ಭದ್ರತೆ ಇದೆ. SIT ಕಚೇರಿ, ಸಿಐಡಿ ಕಚೇರಿನಲ್ಲಿ SIT ಟೀಮ್ ಇದೆ. ಈಗ ಎಚ್.ಡಿ. ರೇವಣ್ಣನವರನ್ನ SIT ಕರೆತಂದಿದೆ ಸಿಐಡಿ ಆಫೀಸ್ಗೆ. ರೇವಣ್ಣನವರನ್ನ SIT ಅಧಿಕಾರಿಗಳು ಇವತ್ತು ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಸಿಐಡಿ ಕಚೇರಿಗೆ ಈಗ ಕರೆತಂದಿದ್ದಾರೆ ರೇವಣ್ಣನವರನ್ನ. ಮಾಜಿ ಸಚಿವ, ಹಾಲಿ ಶಾಸಕರಿಗೆ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್. ಎಚ್.ಡಿ. ರೇವಣ್ಣ SIT ಕಚೇರಿಗೆ ರೇವಣ್ಣನವರನ್ನ ಕರೆತಂದಿದ್ದಾರೆ SIT ಅಧಿಕಾರಿಗಳು. ಈಗ ರೇವಣ್ಣನವರನ್ನ ವಿಚಾರಣೆ ಮಾಡಲಾಗುತ್ತೆ. ಇವತ್ತೇ ರೇವಣ್ಣನವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತಾ? ಕೋರ್ಟ್ ಸಮಯ ಮುಗಿದಿದೆ. ಆದರೆ
ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವ ಆಯ್ಕೆ SIT ಅಧಿಕಾರಿಗಳಿಗಿದೆ. 24 ಗಂಟೆ ಸಮಯ ಇದೆ. ಇವತ್ತೇ ಹಾಜರುಪಡಿಸ್ತಾರಾ ಅಥವಾ ನಾಳೆ ಹಾಜರುಪಡಿಸಲಾಗುತ್ತಾ? ದೌರ್ಜನ್ಯದ ಕೇಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆ. ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ ಆರೋಪದ ಮೇಲೆ ಮಾಜಿ ಸಚಿವ HD ರೇವಣ್ಣ ಅರೆಸ್ಟ್ ಆಗಿದೆ. SIT ಕಚೇರಿಗೆ ರೇವಣ್ಣನವರನ್ನ ಕರೆದುಕೊಂಡು ಬಂದಿದ್ದಾರೆ ಅಧಿಕಾರಿಗಳು. ದೇವೇಗೌಡರ ಮನೆಯಲ್ಲಿದ್ರು HD ರೇವಣ್ಣ. 3-4 ದಿನದಿಂದ ಬೆಂಗಳೂರಿನಲ್ಲೇ ಇದ್ರು, ವಿಚಾರಣೆಗೆ ಹಾಜರಾಗಿರಲಿಲ್ಲ. ಯಾವಾಗ ರೇವಣ್ಣನವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತೋ ಕೆಲವೇ ಕ್ಷಣಗಳಲ್ಲಿ SIT ತಂಡ ದೇವೇಗೌಡರ ಮನೆಗೆ ಹೋಯ್ತು. ರೇವಣ್ಣನವರನ್ನ ಅರೆಸ್ಟ್ ಮಾಡಿಕೊಂಡು ಈಗಷ್ಟೇ SIT ಕಚೇರಿಗೆ ರೇವಣ್ಣನವರನ್ನ ಕರೆದುಕೊಂಡು ಬಂದಿದ್ದಾರೆ. ಮಾಜಿ ಸಚಿವ ರೇವಣ್ಣ SIT ವಶದಲ್ಲಿದ್ದಾರೆ. ಈಗ ಅರೆಸ್ಟ್ ಮಾಡಿದೆ SIT. ಈಗ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ HD ರೇವಣ್ಣನವರನ್ನ ನಾಳೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ SIT ಅಧಿಕಾರಿಗಳು. ಇವತ್ತು SIT ಕಚೇರಿಯಲ್ಲೇ ಇಟ್ಕೊಂಡು ವಿಚಾರಣೆಯನ್ನ ನಡೆಸಿ ನಾಳೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಎನ್ನುವ ಮಾಹಿತಿ ಬರ್ತಾ ಇದೆ. ನಾಳೆ ಸಂಜೆಯೊಳಗೆ ಜಡ್ಜ್ ಎದುರು ಹಾಜರುಪಡಿಸುವ ಸಾಧ್ಯತೆ ಇದೆ. ನಾಳೆ ಭಾನುವಾರ ಕೋರ್ಟ್ಗೆ ರಜೆ. ಜಡ್ಜ್ ಮನೆಯಲ್ಲೇ ಅವರ ಮುಂದೆ ಹಾಜರುಪಡಿಸೋದಕ್ಕೆ SIT ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಅನ್ನುವ ಸುದ್ದಿ ಬರ್ತಾ ಇದೆ. ಯಾವುದೇ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿದ ನಂತರ 24 ಗಂಟೆಯ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು, ಅದು ನಿಯಮ. ಇನ್ನು ಸಮಯ ಇದೆ. ಇವತ್ತು ವಿಚಾರಣೆಯನ್ನ ನಡೆಸಿ ನಾಳೆ ಆರೋಪಿ HD ರೇವಣ್ಣನವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ನಿರ್ಧಾರಕ್ಕೆ SIT ಅಧಿಕಾರಿಗಳು ಬಂದಿದ್ದಾರೆ. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗ ರೇವಣ್ಣನವರನ್ನ ಇವತ್ತು ವಿಚಾರಣೆಯನ್ನ ಮಾಡುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಈ ಕೇಸ್ನಲ್ಲಿ, ಕಿಡ್ನಾಪ್ ಕೇಸ್ನಲ್ಲಿ, ಆ ನಂತರದ ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲಿ? ಎರಡೂ ಕೇಸ್ನಲ್ಲಿ ವಿಚಾರಣೆಯನ್ನ ನಡೆಸಿ ಆ ನಂತರ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡುವ ನಿರ್ಧಾರಕ್ಕೆ ಯಾಕೆ ಬಂತು SIT? ರಮೇಶ್, ಮತ್ತೆ ಸಂಪರ್ಕಿಸ್ತೀನಿ. ನಾಳೆ ರೇವಣ್ಣನವರನ್ನ ಇವತ್ತು ವಿಚಾರಣೆ ನಡೆಸಿ ನಾಳೆ SIT ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ ಮುಂದೆ ಆರೋಪಿಯನ್ನ ಪ್ರೊಡ್ಯೂಸ್ ಮಾಡುವ ಸಾಧ್ಯತೆ ಇದೆ. ಇದೇ ಕೇಸ್ನಲ್ಲಿ ಎರಡನೇ ಆರೋಪಿ ಸತೀಶ್ ಬಾಬು ಈಗಾಗಲೇ ಜೈಲಿನಲ್ಲಿದ್ದಾನೆ. ಆತನನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮೊದಲ ಆರೋಪಿ HD ರೇವಣ್ಣನವರನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆ ನಂತರ ಅವರನ್ನ ವಿಚಾರಣೆಗೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.